ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಹತ್ವದ ಮಾಹಿತಿ ಹೊರಬೀಳ್ತಾ ಇದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ನಡೆಯುತ್ತೆ? ಸಹಜ ಒಂದು ಕುತೂಹಲ ಇದೆ. TV5 ಕನ್ನಡ ಸುದ್ದಿವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಇಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೋಸ್ಕರವಾಗಿ 3 ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಲಾಗಬೇಕು ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿ 3 ಜಿಲ್ಲೆಗಳವರು ಇದೀಗ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಲಾದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಂತ ಹೇಳಿ TV5 ಕನ್ನಡ ವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಇಲ್ಲಿ ಮುಂದಿನ ಸಾಹಿತ್ಯ ಸಮ್ಮೇಳನ ಹಳೆ ಮೈಸೂರು ಭಾಗದಲ್ಲಿಂದ ಫಿಕ್ಸ್ ಆಗ್ತಾ ಇದೆ. ಮುಂದೆ ಸಾಹಿತ್ಯ ಸಮ್ಮೇಳನ ನಡೆದರೆ ಅದು ಹಳೆ ಮೈಸೂರು ಭಾಗದಲ್ಲೇ ಆಗಬೇಕು ಅಂತ. ಎಲ್ಲಿ ನಡೆಯಬಹುದು 3 ಜಿಲ್ಲೆಗಳು ಅನ್ನೋದು ಯಾವುದು ಅಂತ ಬಂದಾಗ, ಒಂದು ಈ ಕಡೆ ಆಬ್ವಿಯಸ್ಲಿ ಬಳ್ಳಾರಿ ಅಂತ ಒಂದಿದೆ, ಬಳ್ಳಾರಿ ಭಾಗ ಅಂತ ಒಂದು ಹೊರತುಪಡಿಸಿದ್ರೆ ಮಂಡ್ಯ ಅಥವಾ ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಂದ ವಿಶೇಷವಾಗಿ ಒಂದು ಬೇಡಿಕೆ ಹೋಗಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರುಗಳು ಮಂಡ್ಯ ಕಡೆಯಿಂದನೂ ಒಂದು ಕಡೆ ಮನವಿ ಹೋಗ್ತಾ ಇದೆ, ಬೆಂಗಳೂರು ಗ್ರಾಮಾಂತರ ಕಡೆಯಿಂದನೂ ಒಂದು ಸಾಹಿತ್ಯ ಸಮ್ಮೇಳನ ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಭಾಗದಲ್ಲಿ ಒಂದು ಆಗಬೇಕು, ಸುಮಾರು ದಿನ ಆಯ್ತಲ್ವಾ ಅಂತ ಹೇಳಿ ಸಹಜವಾಗಿ ಒಂದು ಬೇಡಿಕೆಯಲ್ಲಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸಾಯಂಕಾಲ 7 ಗಂಟೆಗೆ ಒಂದು ಗೌಪ್ಯ ಸಭೆ ಕೂಡ ನಿಗದಿಯಾಗಿದೆ. ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಸೇರಿದಂತೆ 30 ಜಿಲ್ಲಾಧ್ಯಕ್ಷರು ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಜಿಲ್ಲಾಧ್ಯಕ್ಷರ ಒಪ್ಪಿಗೆಯನ್ನು ಪಡ್ಕೊಂಡು ಮುಂದಿನ ತೀರ್ಮಾನಕ್ಕೆ ಬರಲಾಗುವುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹಳೆ ಮೈಸೂರು ಭಾಗ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ಅಂತ ನೋಡಬೇಕೀಗ. ಡೀಟೇಲ್ಸ್ಕೊಳ್ಳಿಕ್ಕೆ ಎಲ್ಲಪ್ಪ ಈಗ ಮುಂದಿನ ಸಾಹಿತ್ಯ ಸಮ್ಮೇಳನ ಹಳೆ ಮೈಸೂರು ಭಾಗದಲ್ಲಿ ಅಂಥೇಳಿ ಬೇಡಿಕೆ ಏನೋ ಜೋರಾಗಿ ಹೋಗ್ತಾ ಇದೆ. ಸೊ ಈ ಬೇಡಿಕೆಗೆ ತಕ್ಕಂತೆ ಸ್ಪಂದನೆ ಕೂಡ ಸಿಗ್ತಾ ಇದೆಯಾ, ಏನು ಕಥೆ ಇದು ಅಂತ? ರಮಾಕಾಂತ್, ಈಗಾಗಲೇ ಅಂತಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಯಲಕ್ಕಿ ನಾಡಿನಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿ ಆಗಿ ಈಗಾಗಲೇ ಜರುಗಿದೆ. ಒಂದು ಕಡೆ ಅಂತಂದ್ರೆ ಸಾಹಿತ್ಯ ಅಭಿಮಾನಿಗಳು ಮತ್ತು ಕನ್ನಡ ಅಭಿಮಾನಿಗಳು ಈ ಹಾವೇರಿಯತ್ತ ಬರ್ತಿದ್ರೆ ಕನ್ನಡ ರುಚಿಯನ್ನ, ಕನ್ನಡ ನುಡಿ ಜಾತ್ರೆಯನ್ನ, ಅಕ್ಷರ ಹಬ್ಬವನ್ನ, ಅಕ್ಷರ ಜಾತ್ರೆಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಆದ್ರೆ ಈಗ ಇನ್ನೊಂದು ಕಡೆ ಅಂತಂದ್ರೆ ಮುಂಬರುವ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಎಲ್ಲಿ ಆಚರಣೆ ಮಾಡಬೇಕು ಅನ್ನೋದು ಈಗಾಗಲೇ ಅಂತಂದ್ರೆ ಇನ್ನು ನಿರ್ಧಾರ ಆಗಬೇಕಾಗಿದೆ. ಯಾಕೆಂದ್ರೆ ಇವತ್ತು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದಾಗ ಈಗ ಪ್ರಮುಖ ಬೇಡಿಕೆ ಇರುವುದು 3 ಜಿಲ್ಲೆಗಳ ಬೇಡಿಕೆ. ಅದು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಬಂಧಪಟ್ಟಂಗೆ ಅವು 3 ಜಿಲ್ಲೆಗಳು ಯಾವುವು ಅಂತಂದ್ರೆ ಬಳ್ಳಾರಿ ಮತ್ತು ಬೆಂಗಳೂರು ಗ್ರಾಮಾಂತರ, ಮಂಡ್ಯ. ಈ 3 ಜಿಲ್ಲೆಗಳು ಬಹಳಷ್ಟು ಬೇಡಿಕೆಯನ್ನ ಇಟ್ಟುಕೊಂಡಿವೆ. ನಮ್ಮ ಜಿಲ್ಲೆಗೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೇಕು ಅಂತೇಳಿ. ಯಾಕೆ ಇವತ್ತು ಇವರೆಲ್ಲರೂ ಪಟ್ಟು ಹಿಡಿದ್ದಾರೆ ಮತ್ತು ಈಗ ಅಂತಂದ್ರೆ ಈ ಸಂಬಂಧಪಟ್ಟಂಗೆ ಸಾಯಂಕಾಲ ಒಂದು ಗೌಪ್ಯ ಸಭೆಯನ್ನ ಇಲ್ಲಿ ಒಂದು ಹಾವೇರಿಯ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಆ ವೇದಿಕೆಯ ಹಿಂಭಾಗದಲ್ಲಿರುವಂತಹ ಒಂದು ಸಭೆಯೇ ಒಂದು ನಡೀತೆ. ಆ ಒಂದು ವೇದಿಕೆ ಹಿಂಭಾಗದಲ್ಲಿ ಆ ಒಂದು ಸಭೆಯಲ್ಲಿ ನಾಡೋಜ ಮತ್ತು ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ಇದ್ರೆ 30 ಜಿಲ್ಲೆಗಳ ಕಸಾಪ ಜಿಲ್ಲಾಧ್ಯಕ್ಷರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಅಂತಾರೆ ಎಲ್ಲರೂ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ, ಒಂದು ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆ ನಿರ್ಧಾರ ಏನು ಅಂತಂದ್ರೆ ಮುಂಬರುವ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನ 87ನೇ ಸಾಹಿತ್ಯ ಸಮ್ಮೇಳನವನ್ನ ಎಲ್ಲಿ ನಡೆಸಬೇಕು ಅಂತೇಳಿ 30 ಜಿಲ್ಲಾಧ್ಯಕ್ಷರು, ಕಸಾಪ ಅಧ್ಯಕ್ಷರು ಇದರಲ್ಲಿ ಭಾಗಿಯಾಗ್ತಾರೆ. ಗೌಪ್ಯ ಸಭೆಯನ್ನ ಈಗಾಗಲೇ ನಡೆಸಿ ಅಂತಿಮವಾದ ಒಂದು ಹಂತಕ್ಕೆ ಬರ್ತಾರೆ. ಆದ್ರೆ ಇದು ಯಾವಾಗ ಅಂತ ಅನ್ನೋದು ಈಗ ಅಂದ್ರೆ ಸಾಯಂಕಾಲ 7 ಗಂಟೆಗೆ ಇದು ಒಂದು ಕಡೆ ಅಂತಾರೆ ಗೌಪ್ಯ ಸಭೆ ಇದು ನಡೆಯೋದಾದ್ರೆ, ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಪ್ರಮುಖ ಬೇಡಿಕೆ ಇರೋದು ಅಂತಂದ್ರೆ ಹಳೆ ಮೈಸೂರು ಭಾಗ. ಹಳೆ ಮೈಸೂರು ಭಾಗಕ್ಕೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೇಕು ಅಂತಂದ್ರೆ ಈ ಹಿಂದ್ಗಡೆ ನಾವು ನೋಡಿದಾಗ ಇಲ್ಲಿ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇರಬಹುದು, 85ನೇ ಸಾಹಿತ್ಯ ಸಮ್ಮೇಳನ ಇರಬಹುದು, 86ನೇ ಸಾಹಿತ್ಯ ಸಮ್ಮೇಳನ ಇರಬಹುದು. ಇವೆಲ್ಲವೂ ಸಾಹಿತ್ಯ ಸಮ್ಮೇಳನ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಅಂದ್ರೆ ಈಗಾಗಲೇ ನಾವು ನೋಡಿದಾಗ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ಆಯ್ತು, 85ನೇ ಸಾಹಿತ್ಯ ಸಮ್ಮೇಳನ ಇಲ್ಲಿ ಅಂತಂದ್ರೆ ಕಲಬುರಗಿಯಲ್ಲಿ ಆಯ್ತು. ಆದ್ರೆ ಈಗ 86ನೇ ಸಾಹಿತ್ಯ ಸಮ್ಮೇಳನ ಈಗ ಇಲ್ಲಿ ಅಂತಂದ್ರೆ ಹಾವೇರಿ ಜಿಲ್ಲೆ ನಡೀತಾ ಇದೆ. ಹೀಗಾಗಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಹಿಂದೆ ನಡೆದಂತಹ 3 ಸಾಹಿತ್ಯ ಸಮ್ಮೇಳನ ಇಲ್ಲಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆದಿದೆ. ಮುಂಬರುವ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಮಗೆ ನೀಡಬೇಕು ಅಂತೇಳಿ ಒಂದು ಮಂಡ್ಯ ಜಿಲ್ಲೆಯವರು ಪಟ್ಟು ಹಿಡಿದರೆ, ಹೀಗಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗುತ್ತಾ ಅಥವಾ ಮಂಡ್ಯ ಜಿಲ್ಲೆಗೆ ಹೋಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ರಮಾಕಾಂತ್, ಥ್ಯಾಂಕ್ ಯು ಅಲ್ಲಪ್ಪ.
ಏಲಕ್ಕಿ ನಾಡು ಹಾವೇರಿಯಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸಮ್ಮೇಳನಕ್ಕೆ ಬಂದಿರತಕ್ಕಂಥ ಕನ್ನಡ ಅಭಿಮಾನಿಯೊಬ್ಬರು ತಮ್ಮ ವಿಶೇಷ ಉಡುಗೆ ತೊಡುಗೆಯ ಮೂಲಕವಾಗಿಯೇ ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಚಿಕ್ಕಮಗಳೂರಿಂದ ಆಗಮಿಸಿರ್ತಕ್ಕಂಥ ಕನ್ನಡ ಅಭಿಮಾನಿ ನಾಗೇಶ್ ವಿಶೇಷ ವೇಷಭೂಷಣವನ್ನು ಹಾಕಿಕೊಂಡು ಬಂದಿದ್ದಾರೆ. ಕೈನಲ್ಲಿ ಕನ್ನಡದ ಬೃಹತ್ ಬಾವುಟ ಹಿಡ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಆಂಗ್ಲ ಭಾಷೆಗೆ ನಾವೆಲ್ಲರೂ ಕೂಡ ಮಾರು ಹೋಗ್ತಾ ಇದ್ದೇವೆ. ಹೀಗಾಗಿ ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ ಅಂತ ನಾಗೇಶ್ ಹೇಳಿದ್ದು. ಇವರೊಂದಿಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗೊಪ್ಪ ಮಾತನಾಡಿಸಿದ್ದಾರೆ. ಅವರನ್ನು ನೋಡಿ. ಜಿಲ್ಲೆಯಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಸಹ ಇಲ್ಲಿ ಅಂತಾರೆ ಒಂದು ಕಡೆ ವೇದಿಕೆಯ ಮೇಲೆ ಕವಿಗೋಷ್ಠಿಗಳು ನಡೀತವೆ, ಉಪನ್ಯಾಸಗಳು ನಡೀತವೆ. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲೊಬ್ರು ವಿಶೇಷ ಉಡುಗೆ ತೊಡುಗೆಯನ್ನ ತೊಟ್ಟು ಇವತ್ತು ಅಂದ್ರೆ ಸಾಹಿತ್ಯ ಅಭಿಮಾನಿಗಳನ್ನ ಸೆಳೆಯುವ ಕೆಲಸ ಮಾಡ್ತಾರೆ. ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಯಾವೂರಿಂದ ಬಂದಿರಿ? ಯಾಕೆ ಈ ಉಡುಗೆ ತೊಡುಗೆ ತಮ್ಮದು? ನಾನು ಚಿಕ್ಕಮಗಳೂರಿಂದ ಬಂದಿದ್ದೇನೆ ಸರ್. ನಾನು ಮೊದಲಿನಿಂದಲೂ ಕೂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲೇ ಆದ್ರೂ ಕೂಡ ನಾನಲ್ಲಿ ಈ ವೇಷಭೂಷಣದೊಂದಿಗೆ ಹಾಜರಾಗ್ತೀನಿ. ನನಗೆ ಕನ್ನಡ ಅಂದ್ರೆ ಮೊದಲಿನಿಂದಲೂ ಕೂಡ ತುಂಬಾ ಇಷ್ಟ. ನಾನು ಕನ್ನಡದ ಅನೇಕ ಹಾಡುಗಳನ್ನು ಹಾಡ್ತೀನಿ. ಜೊತೆಗೆ ನಾನು ಕನ್ನಡದ ತರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಈಗ ಅಲ್ಲಿ ನಾನು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ತಾನೇ ಗೋರೂಚ ಅವರನ್ನ ಕರೆಸಿ ಒಂದು ಅದ್ಭುತವಾಗಿರ್ತಕ್ಕಂಥ ತಾಲೂಕು ಕರ್ನಾಟಕ ಜಾನಪದ ಸಮ್ಮೇಳನವನ್ನು ಮಾಡಿದೆ. ಅದೇನೋ ನಾನು ಮೊದಲಿಂದಲೂ ಕೂಡ ಕನ್ನಡ ಅಂದ್ರೆ ತುಂಬಾ ಇಷ್ಟ. ನಾನು ಈ ವೇಷಭೂಷಣ ಹಾಕ್ಬೇಕು, ಹೋಗ್ಬೇಕು, ಆಮೇಲೆ ಕನ್ನಡವನ್ನ ಜನಗಳಿಗೆ ಪರಿಚಯಿಸಬೇಕು. ಆಮೇಲೆ ನಮ್ಮ ಈ ಧ್ವಜವನ್ನ ಅವ್ರು ಕಂಡ ತಕ್ಷಣ ತುಂಬಾ ಇಷ್ಟಪಡ್ತಾರೆ. ನಾನು ಎಲ್ಲೇ ಹೋದ್ರು ಕೂಡ ಕರೀತಾರೆ, ಫೋಟೋ ತೆಗ್ಸಂತಾರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಕೈಯಲ್ಲಿ ಕೆಂಪು ಹಳದಿ ಬಾವುಟವನ್ನ ಹಿಡಿದಿರಿ. ಒಂದ್ ಕಡೆ ಅಂತಂದ್ರೆ ಧ್ವಜದ ಬಗ್ಗೆ ಜಾಗೃತಿ, ಇನ್ನೊಂದು ಕಡೆ ಅಂತಂದ್ರೆ ಕನ್ನಡದ ಬಗ್ಗೆ ಇವತ್ತು ಯಾವ ರೀತಿಯಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತೀರಿ ತಾವಿಲ್ಲಿ? ಇವತ್ತು ಕನ್ನಡಕ್ಕೆ ನಾವು ಎಲ್ಲ ಕೂಡ ನಾವು ತಂದೆ ತಾಯಿಗಳು ಇವತ್ತು ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗಿದೆ. ಕನ್ನಡವನ್ನ ಅಲಕ್ಷ್ಯ ಮಾಡ್ತಾ ಇದಾರೆ. ನಿಜವಾಗ್ಲೂ ಕೂಡ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ ಸರ್. ಹಾಗಾಗಿ ನಾವೆಲ್ಲರೂ ಕೂಡ 7 ಕೋಟಿ ಜನಸಂಖ್ಯೆ ಏನಿದೆ, ನಾವೆಲ್ಲರೂ ಕೂಡ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಲೂರು ವೆಂಕಟರಾಯರಿಂದ ಹಿಡಿದು ಅನೇಕ ಕವಿಗಳು ಕನ್ನಡವನ್ನು ಉಳಿಸ್ಲಿಕ್ಕೆ ಹೋರಾಟವನ್ನು ಮಾಡಿದ್ದಾರೆ. ಆಮೇಲೆ ಅನೇಕ ಪುಸ್ತಕಗಳನ್ನು ಹೊರತಂದರೆ. ಹಾಗಾಗಿ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದವೆ. ಹಾಗಾಗಿ ಕನ್ನಡಕ್ಕೆ ಕೇಂದ್ರೀಯ ಸ್ಥಾನಮಾನ ಸಿಗಬೇಕು. ಕನ್ನಡ ನಿನ್ನೆ ತಾನೇ ಮುಖ್ಯಮಂತ್ರಿ ಅವರು ಹೇಳಿದ್ರು, ಸೂರ್ಯ ಚಂದ್ರ ಇರೋವರೆಗೂ ಕೂಡ ಕನ್ನಡ ಉಳಿಯುತ್ತೆ ಅಂತ ಹೇಳಿದ್ರು. ನಿಜಕ್ಕೂ ಕೂಡ ಕನ್ನಡ ಭಾಷೆಗೆ ಅಂತ ಗಟ್ಟಿತನ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಕನ್ನಡ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಇಂಥ ಅದ್ಭುತವಾಗಿರ್ತಕ್ಕಂಥ ಸಮ್ಮೇಳನ ಹಾವೇರಿಯಲ್ಲಿ ನಡೀತಿದೆ. ನನಗೆ ತುಂಬಾ ಖುಷಿಯಾಗಿದೆ. ನಿಜಕ್ಕೂ ಕೂಡ ನಾವು ಕನ್ನಡಿಗರೆಲ್ಲ ಒಟ್ಟಾಗಬೇಕು. ಇಂಥ ಕನ್ನಡ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ಅಂತಂದ್ರೆ ನಾನು ನಿನ್ನೆಯಿಂದಲೂ ಇಲ್ಲಂದ್ರೆ ಹಾವೇರಿಗೆ ಬಂದಿನಿ. ಹಾವೇರಿಗೆ ಬಂದು ಕನ್ನಡ ಉಳಿಸಬೇಕು. ಕನ್ನಡಕ್ಕೆ ಇಲ್ಲಿ ಅಂತಂದ್ರೆ ಕನ್ನಡ ಮಾತೃಭಾಷೆಗೆ ತನ್ನದೇ ಆದಂತಹ ಒಂದು ಇತಿಹಾಸವಿದೆ. ಆ ಇತಿಹಾಸವನ್ನ ಇವತ್ತು ನಾವು ಉಳಿಸಬೇಕಾಗಿದೆ, ನಾವೆಲ್ಲರೂ ಉಳಿಸಬೇಕಾಗಿದೆ. ಹೀಗಾಗಿ ಇವತ್ತು ಯಾರು ಸಾಹಿತ್ಯ ಅಭಿಮಾನಿಗಳು ಬರ್ತಾರೆ, ಕನ್ನಡ ಅಭಿಮಾನಿಗಳು ಬರ್ತಾರೆ, ಅವರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ ಅನ್ನೋದು ಈ ಒಬ್ಬ ವ್ಯಕ್ತಿಯ ಮಾತು. ಕ್ಯಾಮರಾ ಪರ್ಸನ್ ಬರ ಜೊತೆ ಯಲ್ಲಪ್ಪ ಸೋಲಾರ್ಗೊಪ್ಪ, TV5 ಹಾವೇರಿ.